ಕೆಲವರು ನಾನು ನಿನ್ನೆ ಹೇಳಿದ್ದೀನಿ, ಕಳೆದ 2 ತಿಂಗಳಿಂದ ಮಾತಾಡಿ, ಇವತ್ತು ಮಾತಾಡ್ತೀನಿ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದ್ರಷ್ಟೇ, ಆದ್ರೆ ಅವರು ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು. ಸೋತ ಮೇಲೆ ಒಂದು ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದ್ರು. ಸುಮಾರು 60 ಜನ ಯುವಕರು ಓಡಾಟ ಮಾಡಿ ಸುಮಾರು 22,000 ಸದಸ್ಯತ್ವ ಅಭಿಯಾನ ಮಾಡಿದ್ದು 60 ಜನ ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳು. ಇವರು ಒಂದು ದಿವಸ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ರೆ ಅವ್ರು ಕಾಂಗ್ರೆಸ್ ಹೊರಟಿದ್ರು. 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ. ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ. ಮೊದಲಿದು. ಇನ್ನ ಎರಡನೇದು, ನಾನು ಈಗಲೂ ಹೇಳ್ತೀನಿ, ಹರಿಹರ ಕ್ಷೇತ್ರದಲ್ಲಿ ನನ್ನ ವಿಡಿಯೋ ಇದೆ. ಇದೇ ಹರೀಶ್ ವಿಜಯೇಂದ್ರ ಹುಟ್ಟುಹಬ್ಬಕ್ಕೆ ಬರ್ಬೇಕಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ ನಾನು ಅವರನ್ನ ಗೆಲ್ಲಿಸ್ಕೊಡ್ಬೇಕಂತ ಹೇಳಿದೆ. ಆ ಪುಣ್ಯಾತ್ಮ ಆಯ್ಕೆ ಆದ್ಮೇಲೆ ಯಡಿಯೂರಪ್ಪನ ಕೃಪ ಕಟಾಕ್ಷದಿಂದ ಆಯ್ಕೆಯಾಗಿದ್ದು. ಆದ್ರೆ ಬೇರೆಯವ್ರ ಜೊತೆ ಸೇರ್ಕೊಂಡು, ಭಿನ್ನಮತ ಜೊತೆ ಸೇರ್ಕೊಂಡು ಭಿನ್ನಮತವನ್ನು ಮಾಡ್ತಾರೆ. ಹರಿಹರ ಕ್ಷೇತ್ರದಲ್ಲಿ ಸದಸ್ಯತ್ವನೇ ಮಾಡಿಲ್ಲ, ಭೂ ಸಮಿತಿ ಆಗಿಲ್ಲ, ಮಂಡಲ ಅಧ್ಯಕ್ಷ ಆಗಿಲ್ಲ, ಎಲಿಜಿಬಲ್ ಇಲ್ಲ. ಇದು ಇವರು ರಾಜ್ಯ ನಾಯಕರು ಹರೀಶ್. ನಾಚಿಕೆ ಆಗಬೇಕಲ್ಲ. ಪಕ್ಷ ಸಂಘಟನೆ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ? ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ಮಾಹಿತಿಗಳನ್ನ ಕಳೆದ 1 ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಬಹಳಷ್ಟು ಜನ. ತೋರಿಸ್ತೀನಿ, 1 ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು 1 ನಿಮಿಷ ಹೇಳ್ಬಿಡ್ತೀನಿ. ಪಾಪಿ ಕೆಲವರು, ನಾನು ನಿನ್ನೆ ಹೇಳಿದ್ದೀನಿ, ಕಳೆದ 2 ತಿಂಗಳಿಂದ ಮಾತಾಡಿ, ಇವತ್ತು ಮಾತಾಡ್ತೀನಿ. ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದ್ರಷ್ಟೇ, ಆದ್ರೆ ಅವರು ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಮಾಡಿಕೊಟ್ರು. ಸೋತ ಮೇಲೆ ಒಂದು ದಿವಸಕ್ಕೂ ಕ್ಷೇತ್ರಕ್ಕೆ ಸಂಘಟನೆ ಬಂದಿಲ್ಲ. ಸಂಘಟನಾ ಪರ್ವ ಸದಸ್ಯತ್ವ ಅಭಿಯಾನದಲ್ಲಿ ನಿನ್ನೆ ಸೊರಬದವರು ಶಿವಮೊಗ್ಗದ ಅನೇಕ ಮುಖಂಡರು ಕರೆ ಮಾಡಿದ್ರು. ಸುಮಾರು 60 ಜನ ಯುವಕರು ಓಡಾಟ ಮಾಡಿ ಸುಮಾರು 22,000 ಸದಸ್ಯತ್ವ ಅಭಿಯಾನ ಮಾಡಿದ್ದು 60 ಜನ ಅಲ್ಲಿಯ ಕಾರ್ಯಕರ್ತರು, ಮುಖಂಡರುಗಳು. ಇವರು ಒಂದು ದಿವಸ ಸದಸ್ಯತ್ವ ಅಭಿಯಾನ ಮಾಡಿಲ್ಲ ಮತ್ತು ಭೂ ಸಮಿತಿ ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿದ್ದು ರಾಜಕಾರಣ ಮಾಡಿಕೊಟ್ರೆ ಅವ್ರು ಕಾಂಗ್ರೆಸ್ ಹೊರಟಿದ್ರು. 2024 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅದಕ್ಕೆ ತಡೆ ಒಡ್ಡಿದ್ರು. ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆ ಆಗಲಿಲ್ಲ. ಈಗ ದಿಢೀರ್ನೆ ರಾಷ್ಟ್ರೀಯ ನಾಯಕರಾಗಿ ಹೊರಟಿದ್ದಾರೆ. ಮೊದಲಿದು. ಇನ್ನ ಎರಡನೇದು, ನಾನು ಈಗಲೂ ಹೇಳ್ತೀನಿ, ಹರಿಹರ ಕ್ಷೇತ್ರದಲ್ಲಿ ನನ್ನ ವಿಡಿಯೋ ಇದೆ. ಇದೇ ಹರೀಶ್ ವಿಜಯೇಂದ್ರ ಹುಟ್ಟುಹಬ್ಬಕ್ಕೆ ಬರ್ಬೇಕಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿ ಅವರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ಗೆ ಟಿಕೆಟ್ ಅಂತ ಘೋಷಣೆ ಮಾಡಿದ್ ನಾನು ಅವರನ್ನ ಗೆಲ್ಲಿಸ್ಕೊಡ್ಬೇಕಂತ ಹೇಳಿದೆ. ಆ ಪುಣ್ಯಾತ್ಮ ಆಯ್ಕೆ ಆದ್ಮೇಲೆ ಯಡಿಯೂರಪ್ಪನ ಕೃಪ ಕಟಾಕ್ಷದಿಂದ ಆಯ್ಕೆಯಾಗಿದ್ದು. ಆದ್ರೆ ಬೇರೆಯವ್ರ ಜೊತೆ ಸೇರ್ಕೊಂಡು, ಭಿನ್ನಮತ ಜೊತೆ ಸೇರ್ಕೊಂಡು ಭಿನ್ನಮತವನ್ನು ಮಾಡ್ತಾರೆ. ಹರಿಹರ ಕ್ಷೇತ್ರದಲ್ಲಿ ಸದಸ್ಯತ್ವನೇ ಮಾಡಿಲ್ಲ, ಭೂ ಸಮಿತಿ ಆಗಿಲ್ಲ, ಮಂಡಲ ಅಧ್ಯಕ್ಷ ಆಗಿಲ್ಲ, ಎಲಿಜಿಬಲ್ ಇಲ್ಲ. ಇದು ಇವರು ರಾಜ್ಯ ನಾಯಕರು ಹರೀಶ್. ನಾಚಿಕೆ ಆಗಬೇಕಲ್ಲ. ಪಕ್ಷ ಸಂಘಟನೆ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ? ಸನ್ಮಾನ್ಯ ಯತ್ನಾಳ್ರವರು ನನಗೆ ಬಿಜಾಪುರದಿಂದ ಬಹಳಷ್ಟು ಜನ ವಾಟ್ಸಪ್ ಅಲ್ಲಿ ಮಾಹಿತಿಗಳನ್ನ ಕಳೆದ 1 ವಾರದಿಂದ ಕಳಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ಇವರಲ್ಲ, ಬಹಳಷ್ಟು ಜನ. ತೋರಿಸ್ತೀನಿ, 1 ನಿಮಿಷ. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು 1 ನಿಮಿಷ ಹೇಳ್ಬಿಡ್ತೀನಿ. ಪಾಪಿ